ಮೀತು ಮತ್ತು ಶೀಲಾ ಎಂಬ ಎರಡು ಹಾಸ್ಯ ಪಾತ್ರಗಳು ತಮ್ಮ ಚಟುವಟಿಕೆಗಳು ಮತ್ತು ಸಹಾಯಗಳೊಂದಿಗೆ ಖುಷಿಯಿಂದ ಹಾರಾಡುತ್ತವೆ. ಒಂದು ದಿನ ಅವರು ಕಳ್ಳನ ಬಲೆಬಾಲಿಗೆ ತಲುಪಿದ ಹಳ್ಳಿಯ ವಿಸ್ಮಯಕರವಾದ ಸುಕ್ಕಿನ ಗುಪ್ತವಾಸ್ತವನ್ನು ಕಂಡುಹಿಡಿದಿದ್ದಾರೆ. ಅವರು ಕಳ್ಳನ ಹಿಡಿದಂತೆ ತಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳುವಂತೆ ಪ್ರಾಮಾಣಿಕ ಹೃದಯದಿಂದ ಕೆಲಸ ಮಾಡುತ್ತಾರೆ. ಈ ಸಹಾಯಗಳು ಅವಳಿಗೆ ಸೋಲು ಮತ್ತು ಗೆಲುವು ನಡುವೆ ಶ್ರೇಷ್ಠವಾದ ಪಾಠ ಮತ್ತು ತಮ್ಮ ಹಾಸ್ಯವನ್ನು ಬಳಸಿಕೊಂಡು ಹೊಸ ಗೆಳೆಯರನ್ನು ಪೈಪೋಟಿಯಿಂದ ಪಡೆದವು. ಸೊ ಓಕೆ ಗೈಸ್, ಈಗ ವಿಡಿಯೋ ನೋಡಿದ್ರಲ್ಲ, ಅದು ನಾನೇ ಬಂದುಬಿಟ್ಟು ಕ್ರಿಯೇಟ್ ಮಾಡಿರೋದು. ಆ್ಯಂಡ್ ಇನ್ಕ್ಲೂಡಿಂಗ್ ಇಮೇಜಸ್ನು ಕೂಡ ನಾನೇ ಕ್ರಿಯೇಟ್ ಮಾಡಿಸಿರೋದು AI ಇಂದ. ಸೊ ಯಾವ ಥರ ನೀವು ಇಮೇಜಸ್ನ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ಅದು ಇಮೇಜ್ನ ವಿಡಿಯೋ ರೂಪದಲ್ಲಿ ಯಾವ ಥರ ಮಾಡೋದು ಆ್ಯಂಡ್ ಟೋಟಲಿ ಕಾರ್ಟೂನ್ AI ಅನಿಮೇಷನ್ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೇಮ್ ಪ್ರಾಸೆಸ್ಸು ಆ್ಯಂಡ್ ಸೇಮ್ ವಿಡಿಯೋ ಈಗ ನಾನು ಮಾಡಿದ್ದೀನಲ್ಲ, ನೀವು ಇಂಟ್ರೋ ವಿಡಿಯೋ ನೋಡಿದ್ರಲ್ಲ, ಸೇಮ್ ಅದೇ ಥರ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಸ್ಟೆಪ್ಪಲ್ಲಿ ಹೇಳ್ತೀನಿ. ಸೊ ನೀವು ಯಾವುದೇ ಸ್ಟೋರಿ ತೊಗೊಳ್ಳಿ ನಿಮ್ಮ ಅಕಾರ್ಡಿಂಗ್, ಲೈಕ್ ಈಗ ನಾರ್ಮಲ್ ಜಂಗಲ್ ಸ್ಟೋರಿ ಆಯಿತು, ಇಲ್ಲ ಕಿಡ್ಸ್ ಸ್ಟೋರಿ ಆಯಿತು, ಇಲ್ಲ ಅಂದರೆ ಅತ್ತೆ ಸೊಸೆ ಸ್ಟೋರಿ ಈಗಂತೂ ತುಂಬಾ ಓಡ್ತಾ ಇದೆ ಯೂಟ್ಯೂಬಲ್ಲಿ. ಸೊ ಆ ಥರ ಸ್ಟೋರೀಸ್ ಆಯಿತು, ನೀವು ಕ್ರಿಯೇಟ್ ಮಾಡ್ಬೋದು ತುಂಬ ಈಸಿಲಿ. ಆ್ಯಂಡ್ ಇದಕ್ಕೆ ಇಮೇಜಸ್ನು ಬೇರೆ ಕಡೆ ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡಬೇಕಂತ ಇಲ್ಲ. ನಿಮ್ಮ ಸ್ಟೋರಿ ಯಾವ ಥರ ಇದೆ ಸೇಮ್ ಅದೇ ಥರ ಇಮೇಜಸ್ನ ಬಂದುಬಿಟ್ಟು AI ಏನಿದೆ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಕೊಡುತ್ತೆ. ಸೊ ಯಾವ ಥರ ಮಾಡೋದಂತ ಸಿಂಪಲ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀವಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿ ಆಗಲೇ ನಿಮ್ಗೆ ಗೊತ್ತಾಗೋದು ಎಲ್ಲ ಪ್ರಾಸೆಸ್ ಯಾವ ಥರ ಮಾಡೋದು ಈಸಿಯಾಗಿ ಅಂತ. ಓಕೆನಾ? ಸೊ ಸ್ವಲ್ಪನೂ ಸ್ಕಿಪ್ ಮಾಡಿದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಸೊ ಬರೀ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ನಾವು ಬಂದುಬಿಟ್ಟು ಏನು ಮಾಡಬೇಕು, ChatGPT ಆ್ಯಪ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲಿ ನಮ್ಮ ಪ್ಲೇಸ್ಟೋರಲ್ಲಿ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನಾನು ಡೌನ್ಲೋಡ್ ಮಾಡೋದು ತೋರಿಸಿದ್ರೆ ಇಲ್ಲಿ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಓಕೆನಾ? ಸೊ ಇಲ್ಲಿ ಸಿಂಪಲ್ಲಾಗಿ ನೀವು ಟೈಪ್ ಮಾಡ್ಕೊಳ್ಳಿ, ಕಾರ್ಟೂನ್ ಆ್ಯನಿಮೇಷನ್ ಸ್ಟೋರಿ ಇನ್ 100 ವರ್ಡ್ಸ್. ನಾನು ಇನ್ನೇ 100 ವರ್ಡ್ಸ್ ಅಂತ ಹಾಕಿದ್ದೀನಿ. ನೀವು ಬಂದುಬಿಟ್ಟು ಇಲ್ಲಿ ಎಷ್ಟು ವರ್ಡ್ಸ್ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಲೈಕ್ 500 ವರ್ಡ್ಸ್ ಆಯಿತು, 1000 ವರ್ಡ್ಸ್ ಆಯಿತು. ನಾನು ಶಾರ್ಟ್ ಸ್ಟೋರಿ ತೊಗೊಂಡಿದ್ದೀನಿ, ಯಾಕಂದರೆ ನಾನು ತುಂಬ ಜಾಸ್ತಿ ವರ್ಡ್ಸದ್ದು ಯೂಸ್ ಮಾಡಿದರೆ ಇಲ್ಲಿ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಅದಕ್ಕೆ 100 ವರ್ಡ್ಸ್ ಸ್ಟೋರಿ ಏನಿದೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಓಕೆನಾ? ಸೊ ಇನ್ ಕನ್ನಡ ಅಂತ ಹಾಕಿ 100 ವರ್ಡ್ಸ್ ಆಗಿಬಿಟ್ಟು ಇನ್ ಕನ್ನಡ ಅಂತ ಹಾಕಿ. ಸೊ ಇಲ್ಲಿ ನಿಮಗೆ ಬಂದುಬಿಟ್ಟು ಸ್ಟೋರಿ ಏನಿದೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಒಂದು ನಿಮಿಷ, ನಾನಿನ್ನು ವರ್ಡ್ಸ್ ಹಾಕೋದು ಮರ್ತೋಗಿದ್ದೆ ಮೇಲೆ ಇದರಲ್ಲಿ. ಸೊ ಮತ್ತೆ ನಾನು ಕಾರ್ಟೂನ್ ಆ್ಯನಿಮೇಷನ್ ಸ್ಟೋರಿ ಇನ್ 100 ವರ್ಡ್ಸ್ ಇನ್ ಕನ್ನಡ ಅಂತ ಹಾಕ್ತೀನಿ. ಓಕೆನಾ? ಸೊ ಸಿಂಪಲ್ ಇಲ್ಲಿ ಮೆಸೇಜ್ನ ಸೆಂಡ್ ಮಾಡಿ. ಸೊ ನೀವು ನೋಡ್ಬೋದು, ನಾನು ಇದೇ ಸ್ಟೋರಿ ಸ್ಟಾರ್ಟಿಂಗಲ್ಲಿ ಏನು ನಿಮಗೆ ಇಂಟ್ರೋ ವಿಡಿಯೋದಲ್ಲಿ ಹಾಕಿದೆ, ಇದೇ ಸ್ಟೋರಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ChatGPT ಬಂದುಬಿಟ್ಟು ಕೊಟ್ಟಿದೆ ನನಗೆ. ಸೊ ಗಾಯ್ಸ್, ಇಲ್ಲಿ ChatGPT ಬಂದುಬಿಟ್ಟು ಬೇರೆ ಬೇರೆ ಸ್ಟೋರಿ ಕೊಡುತ್ತೆ. ಇಲ್ಲಿ ಎವ್ರಿ ಪರ್ಸನ್ಗೆ ಬೇರೆ ಬೇರೆ ಸ್ಟೋರಿನೇ ಕೊಡೋದು, ಸೇಮ್ ಸ್ಟೋರಿ ಕೊಡೋಲ್ಲ. ಬೇಕಿದ್ರೆ ನೀವು 2 ಫೋನ್ ಇಟ್ಕೊಂಡು ಟ್ರೈ ಮಾಡ್ಬೋದು. ಸೊ ಇದರಿಂದ ನಿಮಗೆ ಏನಾಗುತ್ತೆ ಬೆನಿಫಿಟ್ಸ್ ಏನಂದರೆ ಕಾಪಿರೈಟು ಭಯ ಇರಲ್ಲ. ಸೊ ನಮಗೆ ಇದಾಯಿತು ಸ್ಟೋರಿಗೆ ಪ್ರಾಂಪ್ಟು ನಮಗೆ ಬೇಕು. ಪ್ರಾಂಪ್ಟ್ ಅಂದರೆ ಈಗ ನಾವು AI ಫೋಟೋಸ್ನ ಬೇಕು, ಈ ಸ್ಟೋರಿದು ಫೋಟೋಸ್ ಬೇಕು ನನಗೆ. ಸೊ ಹಾಗಾಗಿ ನೀಡ್ 6 ಇಮೇಜಸ್. ಓಕೆನಾ? ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ಪ್ರಾಂಪ್ಟ್ ಆನ್ ದಿಸ್ ಸ್ಟೋರಿ. ಓಕೆನಾ? ಸೊ ಏನಕ್ಕೆ ಇದನ್ನು ನಾನು ಟೈಪ್ ಮಾಡಿ ಕಳಿಸ್ತಾ ಇದ್ದೀನಿ ಅಂದರೆ, ಈ ಪ್ರಾಂಪ್ಟ್ ನಮಗೆ ಇಮೇಜ್ ಕ್ರಿಯೇಟ್ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ಸೊ ಕ್ಲೀನಾಗಿ ನೋಡ್ಕೊಳ್ಳಿ, ಅದಕ್ಕೆ ಹೇಳ್ತಾ ಇರೋದು. ಒಂದೊಂದು ಪಾರ್ಟ್ನೂ ನಿಮಗೆ ತುಂಬ ಇಂಪಾರ್ಟೆಂಟು, ಸ್ಕಿಪ್ ಮಾಡದೆ ನೋಡಿ. ಸೊ 6 ನಾನು ಪ್ರಾಂಪ್ಟನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡಬೇಕಿದು, ಪ್ರಾಂಪ್ಟು ಪ್ಲಸ್ಸು ಸ್ಟೋರಿ ಏನಿದೆ ಇವೆರಡೂ ನಾವು ಕಾಪಿ ಮಾಡಿಕೊಂಡು ನಮ್ಮ ನೋಟ್ಬುಕ್ ಇರುತ್ತಲ್ಲ, ಏನು ನಮ್ಮ ಫೋನಲ್ಲಿ ನೋಟ್ಬುಕ್ ಇರುತ್ತೆ ಅದರಲ್ಲಿ ನಾವು ಪೇಸ್ಟ್ನ ಮಾಡ್ಕೊಳ್ಳೋದು. ಸೊ ಒಂದೇ ಫೋನ್ ಇದ್ರೂ ಪೇಸ್ಟ್ ಮಾಡ್ಕೋಬೋದು. ಸೊ 2 ಫೋನ್ ಇದ್ದರೆ ಇನ್ನೂ ಈಸಿ ಆಗುತ್ತೆ. ಬಟ್ ನಾನೀಗ ಎಲ್ಲನೂ ನಿಮಗೆ ಒಂದೇ ಫೋನಲ್ಲಿ ಪ್ರಾಸೆಸ್ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಈಗ ನಾವು ನೋಟ್ಬುಕ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ನೋಟ್ಬುಕ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಂಪ್ಟ್ ಏನಕ್ಕೆ ನಾನು 6 ಕಲೆಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್, ಪ್ರಾಂಪ್ಟು ಮತ್ತು ಸ್ಟೋರಿ. ಓಕೆನಾ? ಸೊ ನಾನಿದು ಸ್ಟೋರಿ ಬಂದುಬಿಟ್ಟು ಒಂದು ಪೇಜಲ್ಲಿ ಸೇವ್ ಮಾಡಿದ್ದೀನಿ ನೋಟ್ಬುಕ್ಕಲ್ಲಿ. ಇದಾದಮೇಲೆ ಪ್ರಾಂಪ್ಟ್ ಏನಿದೆ ಅದನ್ನು ಕೂಡ ನಾನು ಕಾಪಿ ಮಾಡಿಕೊಂಡು ನೋಟ್ಬುಕ್ಕಲ್ಲಿ ಸೇವ್ ಮಾಡ್ಕೋತೀನಿ. ಓಕೆನಾ? ಪೇಸ್ಟ್ ಮಾಡ್ಕೋತೀನಿ. ಸೊ ಬ್ಯಾಗ್ ಬರೋಣ. ನೋಟ್ಬುಕ್ಕಲ್ಲಿ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ 6 ಪ್ರಾಂಪ್ಟ್ಸ್ಗಳನ್ನ ಏನಿದೆ ಇದನ್ನು ನಾನಿಲ್ಲಿ ಸೇವ್ ಮಾಡ್ಕೊತೀನಿ. ಓಕೆನಾ? ಸೊ ಇದಾಯಿತು ನಮ್ಮದು ಸ್ಟೋರಿ ಮತ್ತು ಪ್ರಾಂಪ್ಟು. ಈಗ ಇಮೇಜ್ ಯಾವ ಥರ ಕ್ರಿಯೇಟ್ ಮಾಡೋದು, ಸಿಂಪಲಿ ನಾವು ಪ್ಲೇ ಸ್ಟೋರಿಗೆ ಹೋಗೋಣ. ಇಲ್ಲಿ ಬಂದುಬಿಟ್ಟು ನಾನು ಏನು ಟೈಪ್ ಮಾಡ್ತಿದ್ದೀನಿ ಸೇಮ್ ಅದೇ ಥರ ಟೈಪ್ ಮಾಡಿ. ಓಕೆ? ಇಂಡಿಯೋಗ್ರಾಮ್ ಅಂತ. ಓಕೆನಾ?
ಸೊ ಇದನ್ನು ಟೈಪ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಈಗ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಮಗೆ ಇಲ್ಲಿ ಏನು ಟೈಪ್ ಮಾಡಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ. ಜಸ್ಟ್ ಇಲ್ಲಿ ನೀವು ಏನು ಮಾಡಬೇಡಿ, ನಿಮ್ಮದು ಗೂಗಲ್ ಐಡಿಯಿಂದ ಲಾಗಿನ್ ಮಾಡ್ಕೊಳ್ಳಿ. ಕಂಟಿನ್ಯೂ ವಿತ್ ಗೂಗಲ್ ಕೊಡಿ, ಅದು ಲಾಗ್ ಆಗಿಬಿಡುತ್ತೆ. ಸೊ ಸ್ಟಾರ್ಟ್, ಓಕೆನಾ. ಸ್ಟಾರ್ಟ್ ಆದಮೇಲೆ ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಲೈಕ್ ಇಲ್ಲಿ ಇನ್ಸ್ಟಾಗ್ರಾಮ್ ಥರ ಇಲ್ಲಿ ಪ್ಲಸ್ಸು, ಹೋಮು ಇದೆಲ್ಲ ಕಾಣಿಸ್ತಿದೆಯಲ್ಲ, ನಾವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಟೈಪ್ ಆಪ್ಷನ್ ಕಾಣಿಸ್ತಾ ಇದೆ. ಸೊ ಇಮೇಜ್ನ ಯಾವ ಥರ ಕ್ರಿಯೇಟ್ ಮಾಡಿಸೋದು ನಾವು, ಓಕೆನಾ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಟೈಪ್ ಮಾಡ್ಕೋತೀನಿ. ನಾನು ಏನು ಟೈಪ್ ಮಾಡ್ತಿದ್ದೀನಿ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ. ನೀಡ್ 3D ಆ್ಯನಿಮೇಷನ್ ಸ್ಟೈಲ್, ಓಕೆನಾ. ಆಮೇಲೆ ಇದು ಅಂಡರ್ಸ್ಕೋರ್ ಒಂದು ಕೊಡೋಣ. ಇದಿಷ್ಟು ಟೈಪ್ ಮಾಡಿಬಿಟ್ಟು ಈಗ ನಾವು ಏನು ಪ್ರಾಂಪ್ಟ್ನ ಕಾಪಿ ಮಾಡಿದ್ವಿ ನೋಟಲ್ಲಿ, ಅದು ಒಂದೊಂದಾಗಿ ನಾವಿಲ್ಲಿ ಆ್ಯಡ್ ಮಾಡಬೇಕು. ಎಲ್ಲ ಒಟ್ಟಿಗೆ ಆ್ಯಡ್ ಮಾಡಬೇಡಿ. ಈಗ ಇಲ್ಲಿ ಬಂದುಬಿಟ್ಟು ಎಲ್ಲಿಂದ ಗೊತ್ತಾ ಸ್ಟಾರ್ಟ್ ಮಾಡಬೇಕು, ನಾನು ಕಾಪಿ ಮಾಡ್ತಿದ್ದೀನಲ್ಲ, ಶೋ ದಿ 2 ಮೈನ್, ಓಕೆನಾ. ಸೊ ಇಲ್ಲಿಂದ ಫಸ್ಟ್ನೇ ಪಾರ್ಟ್ ಮಾತ್ರ ನಮ್ಮದು ಪ್ರಾಂಪ್ಟದು ಕಾಪಿ ಮಾಡ್ಕೋಬೇಕು, ಓಕೆನಾ. ಅದಾದಮೇಲೆ ಇಲ್ಲಿ ಪೇಸ್ಟ್ನ ಮಾಡ್ಕೋಬೇಕು. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಸಿಂಪಲಿ ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಸ್ಟೋರಿದು ನಮ್ಮದು ಫಸ್ಟ್ ಇಮೇಜ್ ಏನಿದೆ ಅದು ಇದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಅದು ವಿದಿನ್ ಸೆಕೆಂಡ್ಸಲ್ಲಿ ನಮ್ಗೆ ಏನು ಮಾಡುತ್ತೆ, ಕ್ರಿಯೇಟ್ ಮಾಡಿ ಕೊಡುತ್ತೆ. ನೀವೇನು ನೋಡ್ಬೋದು, ಓಕೆನಾ ಗೈಸ್. ಸೊ ಇಲ್ಲಿ ಸೆಕೆಂಡ್ಸ್ಗಳು ತಗೋತಾ ಇದೆ ಆ್ಯಂಡ್ ಕ್ರಿಯೇಟ್ ಆಗ್ತಿದೆ ಇಮೇಜಸ್, ಓಕೆನಾ. ಸೊ ಇದು ನೀವು ಕರೆಕ್ಟಾಗಿ ಕ್ಲೀನಾಗಿ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ ಯಾವ ಥರ ಕಾರ್ಟೂನು ಅನಿಮೇಷನ್ ವೀಡಿಯೋ ಮಾಡೋದಂತ, ಓಕೆನಾ. ಸೊ ನೋಡಿ ನಮಗೆ ಇಲ್ಲಿ 4 ಇಮೇಜಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಇಮೇಜಸ್ನ ನಾವು ಕಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಸೊ ನನಗೆ ಇದು ಫಸ್ಟ್ ಒನ್ ಇಷ್ಟ ಆಯಿತು, ಇದನ್ನು ನಾನು ಡೌನ್ಲೋಡ್ನ ಮಾಡ್ಕೋತೀನಿ. ಇಲ್ಲಿ 3 ಡಾಟ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಡೌನ್ಲೋಡ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಲಾಕ್ ಇದೆ, ಎರಡನೇದು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಅದು ಆಗಿಬಿಡುತ್ತೆ. ಎರಡನೇದು ಸೆಲೆಕ್ಟ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ. ನೀವು ನೋಡ್ಬೋದು ಇಮೇಜ್ ಬಂದುಬಿಟ್ಟು ನಂದು ಡೌನ್ಲೋಡ್ ಆಗಿದೆ, ಓಕೆನಾ ಗೈಸ್. ಸೊ ಇದೇ ಪ್ರಾಸೆಸಲ್ಲಿ ಬಂದುಬಿಟ್ಟು ಡೌನ್ಲೋಡ್ ಮಾಡೋದು. ಸೊ ಇನ್ನೊಂದು ಇಮೇಜ್ನು ನಾನು ಡೌನ್ಲೋಡ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ. ಸೇಮ್ ಅದೇ ನೀಡ್ 3D ಕಾರ್ಟೂನ್ ಆ್ಯನಿಮೇಷನ್, ಸಾರಿ ಒಂದು ನಿಮಿಷ, ನೀಡ್ 3D ಆ್ಯನಿಮೇಷನ್ ಸ್ಟೈಲ್, ಓಕೆನಾ. ಅದಾದಮೇಲೆ ಅಂಡರ್ಸ್ಕೋರ್. ಅದಾದಮೇಲೆ ನಾವೇನು ಮಾಡಬೇಕು, ಈಗ ಎರಡನೇ ಪ್ರಾಂಪ್ಟು ನಾವು 6 ಪ್ರಾಂಪ್ಟ್ ಏನು ಕಲೆಕ್ಟ್ ಮಾಡಿದ್ವಿ ಅದು ಎರಡನೇದು ಆ್ಯಡ್ ಮಾಡೋಣ. ಈ ಸ್ಟಾರ್ ಲಾಸ್ಟಿಗೆ ಎಂಡ್ ಆಗಿದೆಯಲ್ಲ, ಇಲ್ಲಿಂದ ಬಂದುಬಿಟ್ಟು ನಾವು ಕಾಪಿನ ಮಾಡ್ಕೋಬೇಕು, ಓಕೆನಾ. ಸೊ ನಾನು ಕಾಪಿನ ಮಾಡ್ಕೋತಾ ಇದ್ದೀನಿ. ಮತ್ತು ಬ್ಯಾಕ್ ಬಂದು ಇಲ್ಲಿ ಪೇಸ್ಟ್ನ ಮಾಡ್ತೀನಿ, ಓಕೆನಾ. ಸೊ ಪೇಸ್ಟ್ ಮಾಡಾದಮೇಲೆ ಸಿಂಪಲ್ ಇಲ್ಲಿ ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಈಸಿಲಿ ವಿದಿನ್ ಅ ಸೆಕೆಂಡ್ ನಿಮ್ಮದು ಏನು ಇಮೇಜ್ ಇದೆ ಅದು ಡೌನ್ಲೋಡ್ ಆಗಿ ರೆಡಿ ಆಗಿಬಿಡುತ್ತೆ. ಸೊ ನಿಮಗೆ ಯಾವ್ದು ಇಮೇಜ್ ಇಷ್ಟ ಆಗುತ್ತೆ ಆ ಇಮೇಜ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ 4 ಇಮೇಜನ್ನು ಇಷ್ಟ ಆಗಿದರೆ ನೀವು 4 ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇನ್ನೊಂದು ಐಡಿಯಾನ ಹೇಳ್ತೀನಿ. ಸೊ ಯಾರೆಲ್ಲ ಫೇಸ್ಬುಕ್ ಯೂಸ್ ಮಾಡ್ತೀರಾ, ಈ ಥರ ಇಮೇಜ್ ಕ್ರಿಯೇಟರಲ್ಲಿ ನೀವು ಇಮೇಜಸ್ನ ಕ್ರಿಯೇಟ್ ಮಾಡಿ ಏನು ಮಾಡ್ಬೋದು, ನಿಮ್ಮ ಫೇಸ್ಬುಕ್ ಏನು ಪೇಜ್ ಇದೆ ಅದರಲ್ಲಿ ಪೋಸ್ಟ್ ಮಾಡ್ಬೋದು, ಓಕೆನಾ. ಫೇಸ್ಬುಕ್ಕು ಇಮೇಜ್ ಪೋಸ್ಟ್ ಮಾಡೋದು ನಿಮಗೆ ದುಡ್ಡುಗಳು ಸಿಗುತ್ತೆ. ಯಾವುದರಲ್ಲಿ, ಫೇಸ್ಬುಕ್ಕಲ್ಲಿ ಮಾನಿಟೈಸೇಷನ್ ಆಗಿದ್ದರೆ, ಐ ಮೀನ್ ಅದರಲ್ಲಿ ಕ್ರೈಟೇರಿಯಾ ಏನಿದೆ ಕಂಪ್ಲೀಟ್ ಏನು ಆಗಿದ್ದರೆ, ಓಕೆನಾ. ಸೊ ಒಂದು ಐಡಿಯಾ ನಿಮಗೆ ಕೊಟ್ಟೆ, ಓಕೆ, ಮಧ್ಯದಲ್ಲಿ, ಓಕೆನಾ ಗೈಸ್. ಇದೊಂದೆಲ್ಲ ಆದಮೇಲೆ ನಾವೇನು ಮಾಡಬೇಕು, ಡೌನ್ಲೋಡ್ ಪ್ರಾಸೆಸ್ ಎಲ್ಲ ಆದಮೇಲೆ ಮತ್ತೆ ನಾವು ಕ್ರೋಮ್ ಸ್ಟೋರ್ಗೆ ಹೋಗ್ಬಿಟ್ಟು ರನ್ ಅವೇ ಏನಿದೆ ಅಲ್ಲಿ ಟೈಪ್ ಮಾಡಬೇಕು, ರನ್ ಅವೇ ಅಂತ. ಸೊ ಈ ವೆಬ್ಸೈಟ್ಗಳದ್ದು ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಒಂದು ಸಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಓಕೆನಾ. ಸೊ ನಾವು ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ ನಿಮಗೆ. ಟ್ರೈ ರನ್ ಅವೇ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಸೈನಪ್ನ ಮಾಡ್ಕೋಬೋದು, ಓಕೆನಾ. ಸೊ ಸಿಂಪಲಿ ಗೂಗಲಿಂದ ಸೈನಪ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ಟ್ಯಾಪ್ ಆ್ಯಂಡ್ ಅಪ್ಲೋಡ್ ಇಮೇಜ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈಗ ನಾವು 6 ಇಮೇಜ್ ಏನು ಡೌನ್ಲೋಡ್ ಮಾಡಿದ್ವಿ ಲಾಸ್ಟ್ನೇ ವೆಬ್ಸೈಟಿಂದ, ಸೊ ಅದು ಒಂದೊಂದಾಗಿ ನಾವು ಇಮೇಜ್ನ ಇಲ್ಲಿ ಆ್ಯಡ್ ಮಾಡಬೇಕು. ಬಟ್ ಎಲ್ಲ ಒಂದೇ ಸಲ ಇಮೇಜ್ ಆ್ಯಡ್ ಮಾಡೋ ಹಾಗಿಲ್ಲ, ಒಂದೊಂದೇ ಇಮೇಜನ್ನ ಹಾಕಿಬಿಟ್ಟು ಅದು ನಾವು ವಿಡಿಯೋದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು, ಓಕೆನಾ. ಈಗ ನಾವು ಏನು ಇಮೇಜ್ ಡೌನ್ಲೋಡ್ ಮಾಡಿದ್ವಿ ಅದರಲ್ಲಿ ಏನು ಬರೀ ಇಮೇಜ್ ಮಾತ್ರ ಶೋ ಆಗುತ್ತೆ ನಿಮಗೆ, ಅದು ಏನು ನಿಮಗೆ ಆ್ಯನಿಮೇಷನ್ ಟೈಪಲ್ಲಿ ಬರಲ್ಲ, ಲೈಕ್ ಶೇಕ್ ಆಗೋ ಟೈಪಲ್ಲಿ. ಈಗ ನಾವು ಕ್ರಿಯೇಟ್ ಮಾಡೋದು ಇದರಲ್ಲಿ ಬಂದುಬಿಟ್ಟು ಅದೊಂದು ಏನು ವಿಡಿಯೋ ಟೈಪಲ್ಲಿ ನಿಮಗೆ ಸಿಗುತ್ತೆ. ಸಿಂಪಲಿ ನಾವಿಲ್ಲಿ ಕ್ರಾಪು ಅಂದಾದಮೇಲೆ ಇಲ್ಲಿ ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು 10 ಸೆಕೆಂಡಲ್ಲಿ ನಿಮ್ಮದು ವಿಡಿಯೋ ಏನಾಗುತ್ತೆ ಡೌನ್ಲೋಡ್ ಆಗಿಬಿಡುತ್ತೆ, ಓಕೆನಾ.
ಸೊ ನೀವು ನೋಡ್ಬೋದು ನಮ್ಮದು ವಿಡಿಯೋ ಡೌನ್ಲೋಡ್ ಆಗ್ತಿದೆ. ಇದು ಜಸ್ಟ್ ಇಮೇಜ್ನ ಬಂದುಬಿಟ್ಟು ವಿಡಿಯೋ ರೂಪದಲ್ಲಿ ಮಾಡಿ ಕೊಡುತ್ತೆ. ಈ ಏನು AI ಆ್ಯಪ್ ಇದೆ, ರನ್ ಅವೇ ಆ್ಯಪ್ ಏನಿದೆ ಆ ಆ್ಯಪ್. ಓಕೆನಾ, ನಾನು ಪ್ಲೇ ಮಾಡಿ ತೋರಿಸ್ತೇನೆ ನಿಮಗೆ, ನೀವು ನೋಡ್ಬೋದು ಒಂದು ಸಲ. ಓಕೆನಾ, ಸೊ ನೋಡಿದ್ರಲ್ಲ ಯಾವ ಥರ ಇದು ಬಂದುಬಿಟ್ಟು ಕ್ರಿಯೇಟ್ ಮಾಡಿಕೊಡ್ತಾ ಇದೆ ಅಂತ. ಆ್ಯಂಡ್ ಹಾಗಾಗಿ ಇಲ್ಲಿ ನಿಮಗೆ ವಾಟರ್ ಮಾರ್ಕ್ ಕಾಣಿಸ್ತಾ ಇರಬೇಕು, ಬಟ್ ವಾಟರ್ ಮಾರ್ಕ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ, ಆ್ಯಂಡ್ ಏನಾದರೂ ನಿಮಗೆ ಪ್ರಾಬ್ಲಮ್ಮು, ಕಾಪಿರೈಟ್ ಬಂದುಬಿಡುತ್ತೆ ಭಯ ಅಂದರೆ ನೀವೇನು ಮಾಡಿ, ಪೆನ್ ಆ್ಯಂಡ್ ಝೂಮ್ನ ಮಾಡಿಕೊಂಡು ಆ ವಾಟರ್ ಮಾರ್ಕ್ನ ಹೈಡ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಲೋಗೋ ಏನಿದೆ, ಯೂಟ್ಯೂಬ್ ಲೋಗೋ ಏನಿದೆ ಇಲ್ಲಿ ಈ ಜಾಗದಲ್ಲಿ ನೀವು ಆ್ಯಡ್ನ ಮಾಡ್ಕೋಬೋದು. ಆಗ ಅದು ಹೈಡ್ ಆಗಿಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ ಗೈಸ್, ಸೊ ಇದಾಯಿತು. ನಾನು ಇನ್ನೊಂದು ಇಮೇಜ್ನು ಕೂಡ ನಾನು ನಿಮಗೆ ಇಲ್ಲಿಂದ ಮಾಡಿ ತೋರಿಸ್ತೀನಿ ವಿಡಿಯೋ. ಓಕೆನಾ, ಸೊ ನಾನು ಎರಡು ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ನೀವು ಕನ್ಫ್ಯೂಷನ್ ಆಗಬಾರ್ದಲ್ವ, ಆ್ಯಂಡ್ ನಿಮಗೆ ಗೊತ್ತಾಗಬೇಕಲ್ಲ ಯಾವ ಥರ ಮಾಡೋದಂತ, ಅದಕ್ಕೆ. ಓಕೆನಾ, ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇಮೇಜ್ ಆ್ಯಡ್ ಆದಮೇಲೆ ಸೊ ಕ್ರಾಪ್ ಏನು ಮಾಡೋಕ್ಕೆ ಹೋಗಬೇಡಿ ನೀವು, ಸಿಂಪಲಿ ಕ್ರಾಪ್ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಪ್ಲಸ್ಸು ಮೈನಸ್ ಇದೆಯಲ್ಲ, ಅದು ಏನು ಮಾಡೋಕ್ಕೆ ಹೋಗಬೇಡಿ, ಟಚ್ಚೇ ಮಾಡೋಕ್ಕೆ ಹೋಗಬೇಡಿ ನೀವು, ಸಿಂಪಲಿ ಕ್ರಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಓಕೆನಾ, ಸೊ ಕ್ರಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದು ಜನ್ರೇಟ್ ಆಪ್ಷನ್ ತೋರಿಸುತ್ತೆ, ಕ್ಲಿಕ್ ಮಾಡ್ಕೋಬೋದು. ಓಕೆನಾ, ಸೊ ಈಗ ಗೊತ್ತಾಯ್ತಲ್ಲ ಯಾವ ಥರ ನೀವು ಸ್ಟೋರಿ ಫಸ್ಟು ಕಲೆಕ್ಟ್ ಮಾಡ್ಕೋಬೇಕು ಚಾಟ್ ಜಿ ಪಿ ಟಿಯಿಂದ. ಆ್ಯಂಡ್ ಅದಾದಮೇಲೆ ಪ್ರಾಂಪ್ಟು, ಆ ಸ್ಟೋರಿಗೆ ಪ್ರಾಂಪ್ಟ್ ಕಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಾವು ಇಮೇಜಸ್ನ ತೊಗೊಳ್ಳೋದು. ಇಮೇಜಸ್ ತೊಗೊಂಡಾದ್ಮೇಲೆ ಇಲ್ಲಿ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋದು. 10 ಸೆಕೆಂಡ್ ವೀಡಿಯೋ ಏನಿದೆ ಕ್ರಿಯೇಟ್ ಮಾಡಿಕೊಡುತ್ತೆ. ಅದಾದಮೇಲೆ ಯಾವ ಥರ ಸ್ಟೋರಿ ಕ್ರಿಯೇಟ್ ಮಾಡೋದಂತಲೂ ಹೇಳ್ತೀನಿ. ಸೊ ವೀಡಿಯೋದಲ್ಲಿ ಲಾಸ್ಟ್ವರೆಗೂ ಇರಿ. ಸೊ ಈಗ ನಮ್ಮದು ವೀಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿದೆ. ಈಗ ಎಡಿಟ್ ಪ್ರಾಸೆಸ್ ನೋಡ್ಕೊಳ್ಳೋಣ. ಈಗ ಗೊತ್ತಾಯ್ತಲ್ಲ ಯಾವ ಥರ ವೀಡಿಯೋಸ್ ಡೌನ್ಲೋಡ್ ಮಾಡೋದು, ಫೋಟೋಸ್ ಡೌನ್ಲೋಡ್ ಮಾಡೋದು, ಸ್ಟೋರಿ ಯಾವ ಥರ ಕಲೆಕ್ಟ್ ಮಾಡ್ಕೊಳ್ಳೋದು, ಆ್ಯಂಡ್ ಪ್ರಾಂಪ್ಟ್ಗಳು ಯಾವ ಥರ ತೊಗೊಳ್ಳೋದು ಅಂತ ಗೊತ್ತಾಯ್ತಲ್ಲ. ಈಗ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ. ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಏನು ವೀಡಿಯೋ ಜನ್ರೇಟ್ ಮಾಡಿದ್ವಿ 10 ಸೆಕೆಂಡು, ಸೊ ಎಲ್ಲ ಫೋಟೋಸ್ದು ವೀಡಿಯೋ ಏನು ನಾವು ಜನ್ರೇಟ್ ಮಾಡಿದ್ವಿ ಆ 10 ಸೆಕೆಂಡ್ ವೀಡಿಯೋಸ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ನಾನು ಎಲ್ಲ ಇಲ್ಲಿ ಆ್ಯಡ್ ಮಾಡ್ಕೋತೀನಿ ಒಂದೊಂದಾಗಿ ವೀಡಿಯೋಸು ಯಾವ್ಯಾವುದು ನಾನು 10 ಸೆಕೆಂಡಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಓಕೆನಾ, ಸೊ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೊ ಯಾವ ಥರ ನೀವು ಸ್ಟೋರಿ ಬಂದುಬಿಟ್ಟು ಹೇಳ್ತೀರಾ ಆ್ಯಂಡ್ ಎಲ್ಲ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ವರೆಗೂ ನೋಡ್ಕೊಳ್ಳಿ. ಓಕೆನಾ ಗೈಸ್, ಸೊ ನೋಡಿ ಈಗ ನಮ್ಮದು ಆಯಿತು ಸ್ಟೋರಿದು 10 ಸೆಕೆಂಡು ವಿಡಿಯೋ ಏನಿದೆ ನಾವು ಆ್ಯಡ್ನ ಮಾಡ್ಕೊಂಡಿದ್ವಿ. ಇದು ಪೆನ್ ಆ್ಯಂಡ್ ಝೂಮ್ ಬೇಡ, ಹೀಗೆ ಇರಲಿ. ಓಕೆನಾ, ಸೊ ನಿಮ್ಮ ಇಷ್ಟ, ನೀವು ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋದಾದರೂ ಮಾಡ್ಕೋಬೋದು, ಇಲ್ಲಾಂದರೂ ನೀವು ಹಾಗೆ ಬಿಡ್ಬೋದು. ಓಕೆನಾ ಗೈಸ್, ಸೊ ಇದು 10 ಸೆಕೆಂಡ್ ಇದೆ. ಈಗ ನಾವೇನು ಮಾಡೋಣ, ಇದು ಎಲ್ಲ ವೀಡಿಯೋಸ್ಗಳನ್ನ 5 ಸೆಕೆಂಡ್ನ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇದನ್ನು ನಾನು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೇಳ್ಕೊತೀನಿ. ಓಕೆನಾ, ಒಂದೊಂದು ಫೋಟೋನು. ಸೊ ಓಕೆ, ಈ ಫೋಟೋನು ಅಷ್ಟೇ. ಸೊ ಗೈಸ್, ಇದು ನಿಮಗೆ ಆ್ಯನಿಮೇಷನ್ ವೀಡಿಯೋ ಮಾಡೋದು ಗೊತ್ತಾಗ್ಬಿಟ್ರೆ ಈಸಿಲಿ ನೀವು ಕ್ರಿಯೇಟ್ ಮಾಡ್ಬೋದು ಡೈಲಿ ಒಂದೊಂದು. ಓಕೆನಾ, ಸೊ ನೀವು ಜಾಸ್ತಿ ಬಂದುಬಿಟ್ಟು ಈಗ ಅತ್ತೆ ಸೊಸೆ ಈ ಥರ ಲೈಫ್ ಸ್ಟೈಲ್ದು ಸ್ಟೋರಿಗಳು ಜಾಸ್ತಿ ನಡೀತಾ ಇದೆ. ಸೊ ನೀವೂ ಅದೇ ಥರ ಸ್ಟೋರಿ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ, ನಾನು ಎಕ್ಸಾಂಪಲ್ಗೆ ಈ ಸ್ಟೋರಿ ಮಾಡಿರೋದು. ಓಕೆನಾ ಗೈಸ್, ಸೊ ಈಗ ಸಿಂಪಲ್ಲಾಗಿ ಏನು ಮಾಡೋಣ, ಈಗ ನಾವು ಸ್ಟೋರಿ ಹೇಳಬೇಕು. ಓಕೆ, ಸ್ಟೋರಿ ಹೇಳೋದಕ್ಕೆ ಫಸ್ಟು ನಾವೇನು ಮಾಡೋಣ, ನೋಟಲ್ಲಿ ನಾವು ಸ್ಟೋರಿ ಬಂದುಬಿಟ್ಟು ಪೇಸ್ಟ್ ಮಾಡಿದ್ವಲ್ಲ, ಅದೊಂದು ಪೇಜ್ದು ಸ್ಕ್ರೀನ್ಶಾಟ್ ತಗೊಳ್ಳೋಣ. ಓಕೆನಾ, ಇದು ಬಂದುಬಿಟ್ಟು ಈಸಿ ಪ್ರೋಸೆಸ್ ನಮಗೆ. ಸೊ ಈಗ ಸ್ಕ್ರೀನ್ಶಾಟ್ ತೊಗೊಂಡಾದ್ಮೇಲೆ ಇಲ್ಲಿ ಮತ್ತೆ ವಾಪಸ್ ಎಡಿಟಿಗೆ ಬರೋಣ. ಎಡಿಟಿಗೆ ಬಂದಾದಮೇಲೆ ಇಲ್ಲಿ ಬಂದುಬಿಟ್ಟು ಆ ಸ್ಟೋರಿದು ಸ್ಕ್ರೀನ್ಶಾಟು ಫೋಟೋ ಏನಿದೆ ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡೋಣ. ಓಕೆನಾ, ಸೊ ಇದು ಏನಕ್ಕೆ ನಾನು ಮಧ್ಯದಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅಂತ ಭಯ ಏನು ಬೀಳಬೇಡಿ. ಸೊ ಇದನ್ನು ಲಾಸ್ಟಲ್ಲಿ ನಾವು ಡಿಲೀಟ್ ಮಾಡೋಣ, ಸ್ಟೋರಿ ರೆಕಾರ್ಡಿಂಗ್ ಎಲ್ಲ ಮಾಡಾದ್ಮೇಲೆ. ಓಕೆನಾ, ಸೊ ಇದು ನೋಡಿಕೊಂಡು ಓದೋದಕ್ಕೆ ನಾನಿಲ್ಲಿ ಸುಮ್ಮನೆ ಹಾಕಿದ್ದೀನಿ. ಓಕೆನಾ, ಸೊ ಲಾಸ್ಟಲ್ಲಿ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನಾನೇನು ಮಾಡ್ತೀನಿ, ಇದನ್ನು ಮಾಡ್ತಾಯಿದ್ದೀನಿ. ಓಕೆನಾ, ಸೊ ಸ್ಟೋರಿ ಹೇಳಬೇಕಲ್ಲ ಲಾಸ್ಟ್ವರೆಗೂ. ಸೊ ಅದಾದಮೇಲೆ ನಾವು ಸಿಂಪಲ್ ಇಲ್ಲಿ ರೆಕಾರ್ಡ್ ಬಟನ್ ನಿಮಗೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಏನು ಕಾಣಿಸ್ತಿದೆ ಪೇಜಲ್ಲಿ ಸೇಮ್ ಅದನ್ನು ನೋಡಿಕೊಂಡು ಓದೋದು ಅಷ್ಟೇ. ಸೊ ಎಲ್ಲರಿಗೂ ಗೊತ್ತಲ್ಲ ಓದೋದು ಕನ್ನಡ. ಸೊ ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ಬರಲ್ಲ ಅಂದರೆ ಇಂಗ್ಲೀಷಲ್ಲೂ ಬೇಕಿದ್ರೆ ನೀವು ಸ್ಟೋರಿನ ಕ್ರಿಯೇಟ್ ಮಾಡ್ಕೋಬೋದು. ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಿದ್ರೂ ನೀವು ಕ್ರಿಯೇಟ್ ಮಾಡಿಕೊಂಡು ಸೇಮ್ ಇದೇ ಪ್ರಾಸೆಸ್ ಮಾಡ್ಬೋದು. ಓಕೆನಾ, ಸೊ ನಾನು ಹೇಳ್ಕೊಟ್ನಲ್ಲ ಸೇಮ್ ಅದೇ ಥರ. ಆ್ಯಂಡ್ ಗೈಸ್, ಇನ್ನೊಂದು ಏನಂದರೆ ನಿಮಗೆ ಚಾಟ್ ಜಿ ಪಿ ಟಿ ಎಲ್ಲ ಚಾಟ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂದರೆ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸಿದ್ನಲ್ಲ ನಿಮಗೆ ಯಾವ ಥರ ನೀವು ಮೆಸೇಜ್ನ ಕಳಿಸ್ಬೋದು. ಆ ಮೆಸೇಜ್ ಬಂದುಬಿಟ್ಟು ನೀವೇನು ಮಾಡಿ ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ. ಆ್ಯಂಡ್ ಆ ಪ್ರಾಂಪ್ಟದು ಸಮೇತ ನಾನು ನಿಮಗೆ ಟೈಪ್ ಮಾಡಿ ನಿಮಗೆ ಚಾಟ್ ಜಿ ಪಿ ಟಿಗೆ ಕಳಿಸಿದ್ದೀನಲ್ಲ,
ಸೇಮ್ ಅದೇ ಥರ ಪ್ರಾಂಪ್ಟ್, ಯಾವ ಥರ ಪ್ರಾಂಪ್ಟ್ನ ನಾವು ಪಡ್ಕೊಳ್ಳೋದು ChatGPTಯಿಂದ. ಸೊ ಆ ಮೆಸೇಜ್ನು ಕೂಡ ನೀವೇನು ಮಾಡಿ ಸ್ಕ್ರೀನ್ಶಾಟ್ನ ಹೊಡ್ಕೊಳ್ಳಿ. ಅದನ್ನು ಕೂಡ ಇಲ್ಲ ಅಂದರೆ ನಾನು ಆ ನೇಮ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಸ್ಟಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಬೇಕಿದ್ರೆ ಯೂಸ್ನ ಮಾಡ್ಕೋಬೋದು. ಆ್ಯಂಡ್ ಆ ವೆಬ್ಸೈಟ್ ನೇಮ್ಸ್ ಏನಿದೆ ಅದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ಓಕೆನಾ. ನೇಮ್ಸು ನಿಮಗೆ ವಿಡಿಯೋದಲ್ಲಿ ನೋಡಿ ಬ್ಲರ್ರಾಗಿ ಏನಾದರೂ ಕಾಣಿಸಿದರೆ ಆ ನೇಮ್ಸ್ ಏನಿದೆ ನಾನು ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ಬೇಕಿದ್ದರೆ ಡೈರೆಕ್ಟಾಗಿ ಆ ನೇಮ್ನ ತಗೊಂಡು ಕಾಪಿ ಮಾಡ್ಕೊಂಡು ಪೇಸ್ಟ್ನ ಮಾಡ್ಕೋಬೋದು. ಎಲ್ಲಿ? ಕ್ರೋಮ್ ಬ್ರೌಸರಲ್ಲಿ, ಓಕೆನಾ. ಏನು AI ನಾವು ಇಮೇಜ್ ಮತ್ತು ವಿಡಿಯೋ ಏನು ಕ್ರಿಯೇಟ್ ಮಾಡಿದ್ವಿ ಅದನ್ನು. ಆ್ಯಂಡ್ ChatGPT ಬಂದುಬಿಟ್ಟು ನೀವು ಏನು ಮಾಡಬೇಕಂದ್ರೆ ಸಿಂಪಲಿ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ChatGPT ಅಂತ ಹಾಕಿ ಅಲ್ಲಿಂದ ನೀವು ChatGPTಯನ್ನು ಏನು ಮಾಡ್ಬೋದು, ಡೌನ್ಲೋಡ್ನ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಸೈನ್ ಅಪ್ ಮಾಡ್ಕೊಳ್ಳಿ. ನಿಮ್ಮದು ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ ಏನಾದರೂ ಇದ್ದರೆ ಜಿಮೇಲ್ ಅಕೌಂಟು ಅದನ್ನು ಅಲ್ಲಿಂದ ಸೈನ್ ಅಪ್ ಮಾಡ್ಕೊಳ್ಳಿ. ಅದು ಅಷ್ಟೇ ಓಪನ್ ಆಗುತ್ತೆ, ಓಕೆನಾ. ಸೊ ಅಲ್ಲಿ ನೀವು ಚಾಟ್ನ ಮಾಡ್ಬೋದು, ಲೈಕ್ ನಾನು ಏನು ಮಾಡಿದ್ದೆ ಅದನ್ನು. ಸೊ ನೋಡಿದ್ರಲ್ಲ ಗೈಸ್, ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಏನು ಇದೆ ಅದನ್ನು ನೀವು ಮಾಡ್ಕೋಬೇಕು, ಓಕೆನಾ. ನಿಮ್ಮದು ವಾಯ್ಸ್ ಓವರ್ ಕೊಡಬೇಕು ರೆಕಾರ್ಡಿಂಗಲ್ಲಿ. ಅದಾದಮೇಲೆ ನೀವು ಇಲ್ಲಿ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಬೋದು. ನಿಮಗೆ ಕೈನ್ ಮಾಸ್ಟರಲ್ಲಿ ತುಂಬ ಎಫೆಕ್ಟ್ಸ್ ಸಿಗುತ್ತೆ. ಸೊ ನಾನೊಂದು ಎಫೆಕ್ಟ್ ಬಂದುಬಿಟ್ಟು ನೋಡ್ತಾ ಇದ್ದೀನಿ. ಸೊ ಪೇಪರ್ ಟಿಯರ್ ಅಂತ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ, ಇದು ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಬೇಡ. ಸೊ ಪೇಪರ್ದು ಒಂದು ಕಾಣಿಸ್ತಿದೆಯಲ್ಲ, ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ಎಲ್ಲಾದರೂ, ಎಲ್ಲ ಚೆನ್ನಾಗಿದೆ. ಸೊ 4 ಇದೆ. ಸೊ 4 ಇಮೇಜಸ್ಗೆ ಕೊಡಿ. ಮತ್ತು ನೆಕ್ಸ್ಟ್ ಇನ್ನೊಂದು ಇಮೇಜ್ಗೆ ಮತ್ತೆ ಸ್ಟಾರ್ಟಿಂಗಿಂದ 1ಇಂದ ಟ್ರಾನ್ಸಾಕ್ಷನ್ ಎಫೆಕ್ಟ್ನ ನೀವು ಯೂಸ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ ಮಧ್ಯದಲ್ಲಿ ಕಟ್ ಲೈನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಟ್ರಾನ್ಸಾಕ್ಷನ್ ಎಫೆಕ್ಟು ಆ್ಯಡ್ ಆಗುತ್ತೆ. ಸೊ ತೋರಿಸ್ಕೊಡ್ತೀನಿ ಒಂದು ಸಲ. ಲೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಪರ್ ಟಿಯರ್ ಇದೆಯಲ್ಲ ಅದು ಸೆಕೆಂಡ್ನೇದು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ಬಂದುಬಿಟ್ಟು ಇಲ್ಲಿ ಮಧ್ಯ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಾವು ಎಫೆಕ್ಟ್ನ ಆ್ಯಡ್ ಮಾಡೋಣ, ಓಕೆನಾ. ಸೊ ಸೇಮ್ ಇದೇ ಥರ ನೀವು ಎಫೆಕ್ಟ್ ಆ್ಯಡ್ ಮಾಡಿ. ಪ್ಲೇನ್ ಆಗಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ಥರ ಎಫೆಕ್ಟ್ ಏನಾದರೂ ನೀವು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಓಕೆನಾ. ಆಗ ಏನು ಪ್ಲೇನಾಗಿ ಕಾಣಿಸಲ್ಲ, ಓಕೆನಾ ಗೈಸ. ಸೊ ಇಲ್ಲಿ ನಾನು ಪೇಪರ್ ಟಿಯರ್, ಓಕೆ, ಇದು ಲಾಸ್ಟ್ ಒಂದು ಆ್ಯಡ್ ಮಾಡಿಕೊಂಡೆ, ಓಕೆನಾ. ಸೊ ಎಕ್ಸ್ಟ್ರಾ ಪಾರ್ಟ್ ಏನಾದರೂ ಇದ್ದರೆ ವಿಡಿಯೋದಲ್ಲಿ ಅದನ್ನು ಕಟ್ನ ಮಾಡ್ಕೋಬೋದು ನೀವು, ಓಕೆನಾ. ಇಲ್ಲ ಮಧ್ಯದಲ್ಲಿ ಹೇಳಬೇಕಿದ್ರೆ ಏನಾದರೂ ಮಿಸ್ಟೇಕ್ ಮಾಡಿದ್ರು ಅದು ಕೂಡ ನೀವು ಕಟ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ ಗೊತ್ತಾಯ್ತಲ್ಲ ಯಾವ ಥರ ಸ್ಟೋರಿನ ಕ್ರಿಯೇಟ್ ಮಾಡೋದಂತ. ಸೊ ಇದೇ ಥರ ಸ್ಟೋರಿ ಕ್ರಿಯೇಟ್ ಮಾಡಿ, ತುಂಬ ಈಸಿ. ಆ್ಯಂಡ್ ಕಾಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಈ ವಿಡಿಯೋ ಅಂತ. ಆ್ಯಂಡ್ ಹೆಲ್ಪ್ಫುಲ್ ಆಯಿತಾ, ಇಲ್ಲ ಏನಾದರೂ ಪ್ರಾಬ್ಲಮ್ ಇತ್ತಾ, ಇಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಏನಾದರೂ ಬರ್ತಾ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು, ನಾನು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಓಕೆನಾ ಗೈಸ್. ಸೊ ನೋಡಿ ಲಾಸ್ಟಿಗೆ ಒಂದು ಸಲ ಸ್ಟೋರಿ ಯಾವ ಥರ ಬಂದಿದೆ ಅಂತ. ಸೊ ನಾನು ಇಲ್ಲಿ ವಾಯ್ಸ್ನ ಆ್ಯಡ್ ಮಾಡಿಲ್ಲ, ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಇಂಟ್ರೋ ವೀಡಿಯೋದಲ್ಲಿ ವಾಯ್ಸ್ನ ಆ್ಯಡ್ ಮಾಡಿ ತೋರಿಸಿದ್ನಲ್ಲ. ಸೊ ಅದೇ ಥರ ಸೇಮ್. ಆ್ಯಂಡ್ ನೀವು ವಾಯ್ಸ್ನ ಆ್ಯಡ್ ಮಾಡಿಕೊಂಡು ನಿಮ್ಮದೇ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಏನು ಮಾಡ್ಬೋದು, ಅಲ್ಲಿ ವಾಯ್ಸ್ ಚೇಂಜರಲ್ಲಿ ಯಾವುದರಲ್ಲಿ ಕೈನ್ ಮಾಸ್ಟರ್ಲಿ ನಿಮಗೆ ವಾಯ್ಸ್ ಚೇಂಜರ್ ಆಪ್ಷನ್ ಕಾಣುತ್ತೆ, ಅದರಲ್ಲಿ ನೀವು ಕಿಡ್ಸ್ದು ಯೂಸ್ ಮಾಡ್ಕೋಬೋದು, ಇಲ್ಲ ವುಮೆನ್ದು ಯಾವುದಾದ್ರೂ ನಿಮಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೆ ಆ ವಾಯ್ಸ್ನ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಸಿಂಪಲ್ ಇಲ್ಲಿ ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಓಕೆ ಗೈಸ್, ನಿಮ್ಮ ಮೈಂಡಲ್ಲಿ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು ಕಮೆಂಟಲ್ಲಿ, ನಾನು ಹೇಳ್ಕೊಡ್ತೀನಿ. ಏನಾದರೂ ಡೌಟ್ಸ್ ಏನಾದರೂ ಇನ್ನೂ ನಿಮ್ಮ ಮೈಂಡಲ್ಲಿ ಉಳ್ಕೊಂಡಿದ್ರೆ, ಓಕೆನಾ ಗೈಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.